May the name of the blessed Lord be magnified. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. It is really wonderful to be together in this virtual manner and talk to all of you, even though we are in different topographical locations. ಇದು ಒಂದು ಅದ್ಭುತವಾದ ವಿಷಯ. ನಾವು ಈ ರೀತಿಯಾಗಿ ಮಾಧ್ಯಮದ ಮುಖಾಂತರ ವಿವಿಧ ಸ್ಥಳದಲ್ಲಿ ಇದ್ದರೂ ಸಹ ಒಬ್ಬರನ್ನೊಬ್ಬರು ನೋಡಿ ಮಾತಾಡಲಿಕ್ಕೆ ಸಾಧ್ಯವಾಗಿದೆ. My dear brethren, while all of us are in some way or other suffer the consequences of this present pandemic COVID-19, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಮಹಾಮಾರಿಯ ಒಂದು ಸಮಯದಲ್ಲಿ ನೀವು ವಿವಿಧ ರೀತಿಯಿಂದ ಈ ಒಂದು ಅನುಭವಗಳನ್ನು ಅನುಭವಿಸಿದ್ದೀರಿ. We should not be unaware why God has allowed this kind of an unprecedented pandemic all over the world. ನಾವು ಇದನ್ನು ತಿಳಿಯದೇ ಇರಬಾರದು. ಯಾಕೆ ದೇವರು ಈ ಲೋಕಾದ್ಯಂತ ಈ ಒಂದು ಮಹಾಮಾರಿಯನ್ನು ಆತನು ಬರುವ ಹಾಗೆ ಮಾಡಿದನು. By allowing coronavirus in this world, God declares to the nations and all the people of this world in general that He is the sovereign God. ಈ ಒಂದು ಮಹಾಮಾರಿ ಕೊಂಡಿರುವಾಗ ಇದರಿಂದ ದೇವರು ತನ್ನನ್ನೇ ಪ್ರಕಟಿಸಿಕೊಳ್ಳುತ್ತಾ ಇದ್ದಾನೆ. ಆತನೇ ಸರ್ವಭೌಮ ಮತ್ತು ಎಲ್ಲ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾನೆಂದು. All these people have always boasted that they will be able to do whatever is the intent of their mind. But this virus has taught them that they do not have even the freedom to step out of their homes. ಈ ಒಂದು ಸಂಕ್ರಾಣು ನಿಮಿತ್ತ ಜನರು ತಮ್ಮದೇ ಆಗಿರುವಂತಹ ಪ್ರಯತ್ನಗಳನ್ನು ಮಾಡಿದರೂ ಸಹ ಅವರು ಮನೆಯಿಂದ ಹೊರಗೆ ಬರುವುದಕ್ಕೂ ಸ್ವಾತಂತ್ರ್ಯ ಇಲ್ಲದಂತಹ ಒಂದು ಅನುಭವ ಅವರು ಅನುಭವಿಸಿದ್ದಾರೆ. But as children of God, as His elect, we should understand and live exactly according to God's purposes in each one of our lives, especially in these last days. ಇಂತಹ ಒಂದು ಕಾಲಘಟ್ಟದಲ್ಲಿ ನಾವು ವಿಶ್ವಾಸಿಗಳು ದೇವರ ಮಕ್ಕಳಾಗಿ ಯಾವ ಜವಾಬ್ದಾರಿಯುಳ್ಳವರಾಗಿ ಜೀವಿಸಬೇಕು ಎಂಬ ಆಲೋಚನೆಗಳನ್ನು ನಾವು ತಿಳಿದಿರಬೇಕೆಂದು ನಮಗೆ ಇದರಿಂದ ಗೊತ್ತಾಗುತ್ತದೆ. So today we will actually title our message that is God's purpose in each one of our lives. ಇವತ್ತು ಸಾಯಂಕಾಲ ನಾವು ದೇವರ ಉದ್ದೇಶ ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಏನೆಂಬುದನ್ನು ನಾವು ನೋಡಲಿಕ್ಕಿದ್ದೇವೆ. In this connection, I would like to read, or we would read, 2 Chronicles chapter 7, verse 13 to 14. 13 and 14 we will read. Brother, can you read? Then it will be a blessing to all of us. Yeah. ನಮ್ಮ ಈ ಒಂದು ಶೀರ್ಷಿಕೆಯ ಮೇರೆಗೆ ನಾವು 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 13-14 ವಾಕ್ಯಗಳನ್ನು ಓದಿಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 13-14. ನಾನು ಆಕಾಶವನ್ನು ಮಳೆಗೆರೆಯದಂತೆ ಮುಚ್ಚುವಾಗಲೂ ದೇಶವನ್ನು ತಿಂದು ಬಿಡುವುದಕ್ಕೆ ಮಿಡತೆಗಳನ್ನು ಕಳಿಸುವಾಗಲೂ ನನ್ನ ಪ್ರಜೆಯ ಮೇಲೆ ಘೋರ ವ್ಯಾಧಿಯನ್ನು ಬರಮಾಡುವಾಗಲೂ ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. When we go to the background of these verses, we can understand that for 7 years, the children of Israel under the leadership of King Solomon have been building the temple, that is the house of the Lord in Jerusalem, which is based in Mount Moriah.
ಈ ವಾಕ್ಯದ ಹಿನ್ನೆಲೆಯನ್ನು ನಾವು ಗಮನಿಸುವುದಾದರೆ 7 ವರ್ಷಗಳ ಕಾಲ ಅರಸನಾದ ಸೊಲೊಮೋನನ ನೇತೃತ್ವದಲ್ಲಿ ಇಸ್ರಾಯೇಲ್ಯರು ಆ ದೇವಾಲಯವನ್ನು ಕಟ್ಟುವುದನ್ನು ನಾವು ನೋಡ್ತಾ ಇದ್ದೇವೆ. Now the temple work is completed and the Ark of the Covenant has been brought into the temple. ಈ ದೇವಾಲಯ ಸಂಪೂರ್ಣವಾಗಿ ಕಟ್ಟಲ್ಪಟ್ಟು ಈಗ ದೇವದರ್ಶನದ ಗುಡಾರದಲ್ಲಿರುವಂತಹ ಮಂಜೂಷವು ಈ ದೇವಾಲಯದಲ್ಲಿ ಇಡಲ್ಪಟ್ಟಿದೆ. And thereafter King Solomon lifting his hands towards heaven and prayed to the God of Israel. ಅರಸನಾದ ಸೊಲೊಮೋನನು ದೇವರ ಸೇವಕನು, ಆತನು ಆಕಾಶದ ಕಡೆಗೆ ಕೈಗಳನ್ನೆತ್ತಿ ಯೆಹೋವ ದೇವರ ಹತ್ರ ಪ್ರಾರ್ಥನೆ ಮಾಡುತ್ತಾ ಇದ್ದ. Then the Lord is appearing to Solomon in the night and conveying God's mind as far as his people, his children are concerned. ದೇವರು ಅರಸನಾದ ಸೊಲೊಮೋನನಿಗೆ ದರ್ಶನವನ್ನು ಕೊಟ್ಟು ತನ್ನ ಜನರ ಬಗ್ಗೆ ತನಗಿರುವಂತಹ ಆ ಒಂದು ಆಲೋಚನೆಗಳನ್ನು ಅರಸನಿಗೆ ತಿಳಿಯಪಡಿಸುತ್ತಾ ಇದ್ದಾನೆ. In this connection, let us try to understand the status of the people of God at that point of time. ಆ ಕಾಲಘಟ್ಟದಲ್ಲಿ ಆ ದೇವಜನರ ಸ್ಥಿತಿಗತಿ ಏನಿತ್ತು ಎಂಬುದನ್ನು ಸ್ವಲ್ಪ ನಾವು ಅರ್ಥೈಸಿಕೊಳ್ಳೋಣ. It is almost 500 years since the children of Israel came out of Egypt. ಐಗುಪ್ತ ದೇಶದಿಂದ ಅವರು ಬಿಡುಗಡೆ ಹೊಂದಿ ಹೆಚ್ಚು ಕಡಿಮೆ 500 ವರ್ಷಗಳು ಕಾಲ ಕಳೆದಿತ್ತು. By these long years or long centuries, now the people of Israel, the children of Israel have become very prosperous and self-sufficient. ಈ ಒಂದು ದೀರ್ಘಕಾಲದಲ್ಲಿ ಇಸ್ರಾಯೇಲ್ ಜನರು ತಮ್ಮಷ್ಟಕ್ಕೆ ತಾವು ಅವರು ಎಲ್ಲ ಸುಖ ಅನುಭವಗಳಿಂದಲೂ ಐಶ್ವರ್ಯಗಳಿಂದಲೂ ತೃಪ್ತರಾಗಿದ್ದರು. In the newly constructed temple of God, they were able to behold the Shekinah glory of God. ನಾವು ನೋಡುವಾಗ ಹೊಸದಾಗಿ ಕಟ್ಟಲ್ಪಟ್ಟಂತ ಈ ಒಂದು ದೇವಾಲಯದಲ್ಲಿ ದೇವರ ಪ್ರಸನ್ನತೆಯನ್ನು, ತೇಜಸ್ಸನ್ನು ಅವರು ನೋಡಲಿಕ್ಕೆ ಸಾಧ್ಯವಾಗಿದೆ. So at that point of time of prosperity and self-sufficiency of God's chosen people, God is actually giving them this particular question, what we have read in verse 13, in verse 12. ಇಂಥ ಒಂದು ಸರ್ವ ಸಂಪತ್ತು ಉಳ್ಳಂತಹ ಇಸ್ರಾಯೇಲ್ ಜನರು ಸ್ವಯಂ ಆಗಿ ಅವರು ತೃಪ್ತರಾಗಿರುವಂತಹ ಜನರಾಗಿದ್ದರೂ ಸಹ ಅಂಥ ಒಂದು ಕಾಲಘಟ್ಟದಲ್ಲಿ ದೇವರು ಕೊಡುವಂತಹ ವಾಕ್ಯ ನಾವು ಈಗಾಗಲೇ ಓದಿದ್ದು 7ನೇ ಅಧ್ಯಾಯ 13-14ನೇ ವಾಕ್ಯ 2 ಪೂರ್ವಕಾಲ ವೃತ್ತಾಂತ. Now pestilences, locusts, lack of rain, etc. are events that are generally seen as natural disasters. ಈ ಭೌತಿಕವಾಗಿರುವಂತಹ ಅಪಾದಗಳನ್ನು ನಾವು ನೋಡುತ್ತಿರುವಾಗ ಈ ಘೋರ ವ್ಯಾಧಿಗಳಾಗಲಿ ಅಥವಾ ಮಳೆಯಿಂದ ಆಗುವಂತಹ ನೀರಿನ ಹಾವಳಿಗಳಾಗಲಿ ಮಿಡತೆಗಳಾಗಲಿ ಇದೆಲ್ಲವೂ ನಾವು ನೋಡ್ತಾ ಇದ್ದೇವೆ. But when we study God's word, we see that God allows these pestilences, etc., in order to get the attention of God's children. ಇಂಥ ಘೋರ ವ್ಯಾಧಿಗಳನ್ನು ದೇವರು ನಮ್ಮ ಮೇಲೆ ಬರಮಾಡುವುದಕ್ಕಾಗಿ ಕಾರಣ ಮನುಷ್ಯನು ತನ್ನ ಆಲೋಚನೆಗಳನ್ನು ಅಥವಾ ದೇವರ ಕಡೆಗೆ ತನ್ನ ದೃಷ್ಟಿಯನ್ನು ಇಡಬೇಕೆಂದು ಹೇಳಿ ಆತನು ಇವುಗಳನ್ನು ಬರಮಾಡುತ್ತಾನೆ. Or in other words, we can see them as God's specific wake-up calls for his children. ಇನ್ನೊಂದು ರೀತಿಯಿಂದ ನಾವು ಹೇಳುವುದಾದ್ರೆ ದೇವರು ತಾನೇ ಜನರನ್ನು ಎಚ್ಚರಿಸುತ್ತಾ ಇದ್ದಾನೆ, ಅವರು ತನ್ನ ಕಡೆಗೆ ಅವರ ಮನಸ್ಸುಗಳನ್ನು ಕೊಡಬೇಕೆಂದು ಹೇಳಿ. When we read those verses, we can understand that God is directing the children of Israel to have a paradigm shift in their life and adapt themselves to 4 behavioral changes or life transformation changes in their lives. ದೇವರು ತನ್ನ ಮಕ್ಕಳಾಗಿರುವಂತ ಇಸ್ರಾಯೇಲರಲ್ಲಿ ದೇವರು ಅವರ ಭಾವನೆಗಳು ಅವರ ಒಂದು ನಡತೆಗಳನ್ನು ಸುಧಾರಿಸಿಕೊಳ್ಳುವ ಹಾಗೆ ಈ ಎಲ್ಲಾ ವಿಷಯಗಳನ್ನು ಅವರ ಜೀವಿತದಲ್ಲಿ ತಂದಿದ್ದನು.
Those four changes can be summarized as they are supposed to, number one, they are supposed to humble themselves. ಇಂಥ ಒಂದು ಮಾನಸಾಂತರ ಅಥವಾ ಬದಲಾವಣೆಗಳು ಅವರ ಜೀವಿತದಲ್ಲಿ ಬರುವುದಕ್ಕಾಗಿ ಮೊದಲನೆಯ ಅವರ ಕೃತ್ಯಗಳು ಅದು ತಗ್ಗಿಸಿಕೊಳ್ಳುವಂಥದ್ದು, ತಾಳ್ಮೆ ಅದು ಅವಶ್ಯವಾಗಿತ್ತು. Secondly, they have to pray wholeheartedly. ಎರಡನೇದು ಅವರು ಪೂರ್ಣ ಹೃದಯದಿಂದ ಪ್ರಾರ್ಥಿಸುವವರಾಗಿರಬೇಕು. Thirdly, they are expected to seek God's face. ಮತ್ತು ಅವರು ಮೂರನೇ ವಿಷಯ, ಅವರು ದೇವರ ಮುಖವನ್ನು ನೋಡುವವರಾಗಿ ಇರಬೇಕಾಗಿತ್ತು. And fourthly, they have to make a complete U-turn from all their evil or wicked ways. ಮತ್ತು ನಾಲ್ಕನೆಯ ವಿಷಯ, ಅವರು ಸಂಪೂರ್ಣವಾಗಿ ತಮ್ಮ ಜೀವಿತದಲ್ಲಿ ಅವರು ತಿರುಗಿಕೊಂಡು ತಮ್ಮ ನಡತೆಯಿಂದ ಕೆಟ್ಟತನದಿಂದ ತಿರುಗಿಕೊಂಡು ದೇವರ ಕಡೆಗೆ ಮುಖ ಮಾಡುವವರಾಗಿರ್ಬೇಕು. Then the Lord continued to tell them that if the children of Israel sincerely subject themselves to a total life transformation changes in these four areas of life, ಈ ರೀತಿಯಾಗಿ ದೇವರು ಇಸ್ರಾಯೇಲ್ ಮಕ್ಕಳಿಗೆ ಈ ನಾಲ್ಕು ಸಂಗತಿಗಳಲ್ಲಿ ಅವರು ತಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಸಮರ್ಪಿತವಾಗಿಯೂ ಸಂಪೂರ್ಣವಾಗಿ ಅವರು ಮಾನಸಾಂತರ ಹೊಂದುವುದಾಗಿ ಇರುವುದಾದರೆ, that God is promising them that He will hear from heaven and He will forgive their sin and the Lord will heal their land. ಮತ್ತು ದೇವರು ಅಂಥವರಿಗೆ ಹೇಳ್ತಾ ಇದ್ದಾನೆ, ಆತನು ಅವರ ಪ್ರಾರ್ಥನೆಯನ್ನು ಕೇಳಿ ನನ್ನ ದರ್ಶನವನ್ನು ಬಯಸುವುದಾದರೆ ಅವರ ಪಾಪಗಳನ್ನು ಕ್ಷಮಿಸಿ ಅವರ ಆರೋಗ್ಯವನ್ನು ಹೊಂದುವರು ಎಂದು ದೇವರು ಹೇಳ್ತಾ ಇದ್ದಾನೆ. So what we should understand from this passage? ಈ ವಾಕ್ಯ ಭಾಗದಿಂದ ನಾವು ಏನು ಅರ್ಥೈಸಿಕೊಳ್ಳಬೇಕು? God's forgiveness of the sin of the children of Israel, who are the chosen people of God, and simultaneous healing of their land depended on their complete repentance and practice of these four pertinent behavioral changes in their lives. ದೇವರು ಆ ಇಸ್ರಾಯೇಲ್ಗಳನ್ನು ಸಂಪೂರ್ಣವಾಗಿ ಕ್ಷಮಿಸಿ ಅವರ ಜೀವಿತದಲ್ಲಿ ಅವರು ತಗ್ಗಿಸಿಕೊಂಡು ಪಾಪವನ್ನು ಅರಿಕೆ ಮಾಡಿಕೊಂಡು ಅವರು ಬಿಟ್ಟು ಬಿಡುವುದಾದರೆ ದೇವರು ಅವರನ್ನು ಅದ್ಭುತವಾಗಿ ನಡೆಸುವನು ಎಂಬುದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗಿದೆ. However, we know that these people were God's chosen people who were under the Mosaic law, the Moses law, or belongs to the old dispensation, or who were actually living in the Old Testament times. ಇದು ಹಳೆ ಒಡಂಬಡಿಕೆಯಲ್ಲಿ ಜೀವಿಸುತ್ತಿರುವಂತಹ ಜನರಿಗೆ ಮೋಶೆ ಬರೆದಂತ ಧರ್ಮಶಾಸ್ತ್ರವನ್ನು ಅವರು ಆ ಒಂದು ನಿಯಮಗಳನ್ನು ಪಾಲಿಸುವಂತಹ ಹಂಗಿನಲ್ಲಿದ್ದರು. So if you have got any doubt about whether this particular word of God is applicable to us, that is the believers in the Lord Jesus Christ, who are living under grace, who belongs to the New Testament dispensation, let us see some portion from the New Testament as well. ಒಂದು ವೇಳೆ ಇದು ಹಳೆ ಒಡಂಬಡಿಕೆ ಕಾಲದಲ್ಲಿ ಇದ್ದವರಿಗೆ ಮಾತ್ರ ಎಂಬ ಆಲೋಚನೆ ಅಥವಾ ಸಂಶಯ ಇರುವುದಾದರೆ, ಹೊಸ ಒಡಂಬಡಿಕೆಯ ಜೀವಿತದಲ್ಲಿ ಕೃಪೆಯ ಕಾಲದಲ್ಲಿ ಜೀವಿಸುತ್ತಿರುವ ನಮಗೆ ನಾವು ಕೆಲವೊಂದು ಅಂಶಗಳನ್ನು ಹೊಸ ಒಡಂಬಡಿಕೆಯಲ್ಲಿಯೂ ನಾವು ಆ ವಾಕ್ಯ ಭಾಗಗಳನ್ನು ನೋಡಲಿಕ್ಕೆ ಸಾಧ್ಯ. For an answer to this question, let us go to the book of Revelation, chapters 1, 2, and 3. ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ನಾವು ಪ್ರಕಟಣೆಯ ಗ್ರಂಥ ಇದರ ಮೊದಲು 3 ಅಧ್ಯಾಯಗಳಲ್ಲಿ ಆ ವಿಷಯಗಳನ್ನು ನೋಡಲಿಕ್ಕೆ ಸಾಧ್ಯ. After revealing himself as the Alpha and Omega, the first and the last in chapter 1, when we read chapters 2 and 3, we see that the Lord speaks to the 7 churches, that is the 7 local assemblies of Asia Minor. ಮೊದಲನೆಯ ಅಧ್ಯಾಯದಲ್ಲಿ
ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ಪ್ರಕಟಿಸಿಕೊಂಡ ರೀತಿ, ನಾನು ಆದಿಯೂ ಅಂತ್ಯವೂ ಆಗಿ ಆತನು ತನ್ನನ್ನು ದರ್ಶಿಸಿಕೊಂಡ ನಂತರ 2 ಮತ್ತು 3ನೇ ಅಧ್ಯಾಯದಲ್ಲಿರುವಂತಹ 7 ಸಭೆಗಳಿಗೆ ಆತನು ತನ್ನ ಸಂದೇಶವನ್ನು ಹೇಳುವುದನ್ನು ನಾವು ನೋಡ್ತೇವೆ. As we have seen in the Old Testament, let us also consider the status of the people of God who are living at that point of time. ನಾವು ಹಳೆ ಒಡಂಬಡಿಕೆಯಲ್ಲಿ ಆ ಕಾಲಘಟ್ಟದಲ್ಲಿ ಜೀವಿಸಿರುವಂತಹ ಆ ಜನರ ವಿಷಯದಲ್ಲಿ ನಾವು ಧ್ಯಾನಿಸುವುದಾದರೆ, these are people of God who were part of these 7 first century churches. ಈ ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ಜೀವಿಸಿದಂತ ಆ ಜನರೇ ಈ ಒಂದು 7 ಸಭೆಗಳ ಒಂದು ಸದಸ್ಯರಾಗಿ ಅಥವಾ ಅದಕ್ಕೂ ಅವರು ಸಂಬಂಧಪಟ್ಟವರು ಆಗಿದ್ದರು ಆ ಕಾಲದಲ್ಲಿ, ಮೊದಲನೇ ಶತಮಾನದಲ್ಲಿ. When the Lord is giving these messages to these local churches, the age of those local assemblies may be around 40 years or so. ಈ ಮೊದಲನೇ ಶತಮಾನದ ಸಭೆಗಳಿಗೆ ಕರ್ತನು ತನ್ನ ಸಂದೇಶವನ್ನು ಕೊಡ್ತಿರುವಾಗ ಹೆಚ್ಚು ಕಡಿಮೆ ಅದು ಮೊದಲನೆಯ 40 ವರ್ಷಗಳ ಮಧ್ಯದಲ್ಲಿ ಇರಬಹುದೆಂದು ಆಲೋಚಿಸ್ತಾ ಇದ್ದಾರೆ. The point we have to ponder is, even by that short time of 40 years, a good number of God's people have drifted from their original devotion and commitment to the Lord, and the Lord has to rebuke them for their unrepented sins. ನಾವು ಈ ಅಥವಾ ಸ್ವಲ್ಪ ಕಾಲವಾಗಿದ್ದರೂ ಸಹ ಅದರಲ್ಲಿ ಆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಸಭೆಯ ಅನ್ಯೋನ್ಯತೆಯಲ್ಲಿದ್ದವರು ಅವರು ಜಾರಿ ಹೋಗುವುದನ್ನು ಅಥವಾ ಅವರು ಆ ನಂಬಿಕೆಯಿಂದ ಅವರು ಹಿಂಜರಿಯುವುದನ್ನು ನೋಡಿ ದೇವರು ಅವರನ್ನು ಹಾಗೆ ಸಹಿಸಿಕೊಳ್ಳದೆ ಅಲ್ಲಿ ಅವರನ್ನು ಎಚ್ಚರಿಸುವುದನ್ನು ನಾವು ನೋಡ್ತೇವೆ, ಖಂಡಿಸುವುದನ್ನು ನಾವು ನೋಡ್ತೇವೆ. When we scan through those messages to the 7 churches, we see that their sins range from waning love at the Ephesus church to total apostasy at the Laodicean church. ನಾವು ಈ 7 ಸಭೆಗಳನ್ನು ಆದ್ರೆ ಆ ಮೊದಲನೆಯ ಎಫೆಸರ ಸಭೆಯಲ್ಲಿ ನೀನು ನಿನ್ನ ಆ ಮೊದಲನೆಯ ಪ್ರೀತಿಯನ್ನು ಕಳೆದುಕೊಂಡಿದ್ದೀಯನ್ನು ಹೇಳಿ ಲವೋದಿಕೆಯ ಸಭೆಯನ್ನು ಸಹ ಕರ್ತನು ಖಂಡಿಸುವುದನ್ನು ನಾವು ನೋಡುವಾಗಿದ್ದೇವೆ. When we examine our Lord's message to all these 7 churches in Revelation 2 and 3 chapters, ನಮ್ಮನ್ನು ನಾವು ಇವತ್ತು ಆ ಪರೀಕ್ಷೆ ಮಾಡಿಕೊಳ್ಳುವುದಾದ್ರೆ ಈ 2 ಅಧ್ಯಾಯಗಳಲ್ಲಿರುವಂತಹ ಈ 7 ಸಭೆಗಳನ್ನು ದೇವರು ಉದ್ದೇಶಿಸಿ ಹೇಳುವಂತಹ ಸಂದೇಶಗಳನ್ನು, to all these 7 churches, one pertinent remark the Lord is reiterating again and again to the believers. ಈ 7 ಸಭೆಗಳಲ್ಲಿ ನಾವು ನೋಡುವಂತದ್ದು ದೇವ ಜನರನ್ನು ಉದ್ದೇಶಿಸಿ ದೇವರು ಮೇಲಿಂದ ಮೇಲೆ ಒಂದು ಪದವನ್ನು ಆತನು ಉಪಯೋಗಿಸುತ್ತಾ ಇದ್ದಾನೆ. That particular remark is, or that particular statement is, the Lord is telling them, I know your works. ದೇವರು ಹೇಳುವಂತ ಆ ಪದ ಯಾವುದೆಂದರೆ, ನಿನ್ನ ಕೃತ್ಯಗಳು ನಾನು ಬಲ್ಲೆನು. Let us see those portions where the Lord is actually speaking unto them, to the message to the church of the way, all the 7 churches. ನಾವು ಈ 7 ಸಭೆಗಳಲ್ಲಿ ದೇವರು ಹೇಳುವಂತ ಆ ಮಾತುಗಳನ್ನು ನಾವು ಗಮನಕ್ಕೆ ತರೋಣ. ಆ ದೇವರು ಅವರಿಗೆ ಹೇಳುವಂತ ಆ ಮಾತುಗಳನ್ನು ನಾವು ನೋಡೋಣ. Revelation chapter 2 verse 1 onwards, verse 1 to verse 7, we can see the message to the church in Ephesus. ನಾವು 2ನೇ ಅಧ್ಯಾಯ ಪ್ರಕಟಣೆ ಗ್ರಂಥದಲ್ಲಿ ಮೊದಲು 7 ವಾಕ್ಯಗಳನ್ನು ನೋಡುವುದಾದರೆ ಎಫೆಸದಲ್ಲಿರುವಂತಹ ಸಭೆಗೆ ಕರ್ತನು ಮಾತಾಡುತ್ತಾ ಇದ್ದಾನೆ. Chapter 2 verse 2 starts like this. The Lord is telling them, I know your works. 2ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ದೇವರು ಹೇಳುವಂತದ್ದು,
ನಿನ್ನ ಕೃತ್ಯಗಳನ್ನು ಪ್ರಯಾಸವನ್ನು ತಾಳ್ಮೆಯನ್ನು ಬಲ್ಲೆನು ಎಂದು ಹೇಳುವಂತದ್ದು. Of course, the Lord is telling not only that, I know your works, your labor, your patience, and you cannot bear those who are evil. And the Lord is actually telling many things, but it's starting with that particular sentence, which the Lord says that I know your works. ಈ ಎರಡನೇ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಪ್ರಯಾಸವನ್ನು, ನಿನ್ನ ತಾಳ್ಮೆಯನ್ನು, ನೀನು ದುಷ್ಟರನ್ನು ಸಹಿಸಲಾರಿ, ಈ ಎಲ್ಲಾ ವಿಷಯಗಳನ್ನು ಬಲ್ಲೆನು ಎಂದು ದೇವರು ಹೇಳುವ ಮಾತಿನಲ್ಲಿ ಆದ್ಯವಾಗಿ ಅಥವಾ ಆರಂಭದಲ್ಲಿ ನಿನ್ನ ಕೃತ್ಯಗಳನ್ನು ಬಲ್ಲೆನು ಎಂದು ಹೇಳುತ್ತಾ ಇದ್ದಾನೆ. To the message to the second assembly, that is the church in Smyrna, in verse 9 we see that the same statement is repeated again. In verse 9, chapter 2, we see that to the message to the church in Smyrna, the Lord says, I know your works. ಅದೇ ರೀತಿಯಾಗಿ ನಾವು ಎರಡನೇ ಸಭೆ ಅದನ್ನು 8ನೇ ವಾಕ್ಯದಿಂದ ಮುಂದೆ ನೋಡುತ್ತೇವೆ. ಅಲ್ಲಿ 9ನೇ ವಾಕ್ಯದಲ್ಲಿ ಕರ್ತನು ತಾನೇ ಹೇಳುವಂಥದ್ದು, ನಾನು ನಿನ್ನ ಸಂಕಟವನ್ನು ಬಲ್ಲೆನು ಎಂದು ಹೇಳುತ್ತಾ ಇದ್ದಾನೆ. Again, to the message to the church in Pergamos, in verse 13, the same statement is repeated again. That is, the Lord tells them very pertinently, I know your works. ಮತ್ತೆ ನಾವು 3ನೇ ಸಭೆ ಇರುವಂತ ಪೆರ್ಗಮ ಸಭೆಯ ವಿಷಯದಲ್ಲಿ 13ನೇ ವಾಕ್ಯದಲ್ಲಿ ನಾವು ನೋಡಬಹುದು, ನಾನು ನಿನ್ನನ್ನು ಬಲ್ಲೆನು, ನಿನ್ನ ಕೃತ್ಯಗಳನ್ನು ಬಲ್ಲೆನು ಎಂದು ಹೇಳುವಂತ ಮಾತು. Similarly, to the church in Thyatira, in verse 19, we see the same statement, I know your works. ಅದೇ ರೀತಿಯಾಗಿ ನಾವು ಥುಯತೈರ ಸಭೆಯಲ್ಲಿರುವಂತಹ ಆ ಸಭೆಗೆ ಕರ್ತನು ಹೇಳುವಂತಹ ಮಾತು ಮತ್ತೆ ಅದು ಪುನರಾವರ್ತಿಯಾಗಿದೆ, ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆನು ಎಂದು. To the fifth church, we see the church in Sardis in chapter 3, verse 1 itself, we see that statement repeated again, I know your works. 5ನೇ ಸಭೆ ಆಗಿರುವಂತ ಸಾರ್ದಿಸ್ ಸಭೆಗೆ ಕರ್ತನು ಹೇಳುವಂತದ್ದು ಮತ್ತೆ ಆ ವಾಕ್ಯ ಪುನರಾವರ್ತಿ ಆಗಿದೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. To the message to the church in Philadelphia, in verse 8, we'll see the same statement repeated again, I know your works. ಅದೇ ರೀತಿಯಾಗಿ ಫಿಲದೆಲ್ಫಿಯಾ ಸಭೆಗೆ ಕರ್ತನು ಹೇಳುವಂತ ಮಾತು 8ನೇ ವಾಕ್ಯದಲ್ಲಿ ಮತ್ತೆ ಪುನರಾವರ್ತಿ ಆಗಿರುವಂತದ್ದು, ನಿನ್ನ ಕೃತ್ಯಗಳನ್ನು ಬಲ್ಲೆನು. And to the 7th church, that the church in Laodicea, again the Lord is telling the very same statement to them as well. In verse 15 we read that, I know your works. ಅದೇ ರೀತಿಯಾಗಿ ಲೌದಿಕ್ಯ ಸಭೆಗೆ ನಾವು ಕರ್ತನು ಪುನರಾವರ್ತಿಯಾಗಿ ಮತ್ತೆ ಹೇಳುವುದನ್ನು ನಾವು ನೋಡ್ತೇವೆ, ಅದೇ ಪದವನ್ನು, ನಿನ್ನ ಕೃತ್ಯಗಳನ್ನು ಬಲ್ಲೆನು ಎಂದು 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. When I was actually reading these verses, let me highlight a food for thought which came to my mind. ನಾನು ಈ ವಾಕ್ಯಗಳನ್ನು ಓದುತ್ತಿರುವಾಗ ಕೆಲವೊಂದು ಅಂಶಗಳು ನನ್ನ ಗಮನಕ್ಕೆ ಬಂದದ್ದು ನಾನು ನಿಮ್ಮ ಮುಂದೆ ಇರ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. Normally, we would have expected our blessed Lord to declare unto the children of God in these assemblies, his statement normally would have been, I know your faith, instead of I know your works. ಕರ್ತನು ತನ್ನ ಆಗಿರುವಂತ ನಮ್ಮನ್ನು ಆತನು ಇವತ್ತು ತನ್ನ ಸಭೆಯಲ್ಲಿ ಇಟ್ಟು ಇವತ್ತು ಆತನು ನಮಗೆ ಈ ರೀತಿಯಾಗಿ ಹೇಳಿದರೆ, ನೀನು ಹೇಳುವುದಕ್ಕಿಂತ ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆನು ಎಂದು ಕರ್ತನು ಹೇಳುವುದಾದರೆ, why we are prone to think like that? ಯಾಕೆ ನಾವು ಈ ರೀತಿಯಾಗಿ ಚಿಂತಿಸುವುದು ಅವಶ್ಯವಾಗಿದೆ? Because we are Lord's children who are justified by faith and not by works. ನಾವು ದೇವರ ಮಕ್ಕಳು, ನಾವು ನಮ್ಮ ಕೃತ್ಯಗಳಿಂದಲ್ಲ ನಂಬಿಕೆಯಿಂದ ನೀತಿವಂತರಾಗಿ ಮಾಡಲ್ಪಟ್ಟಿದ್ದೇವೆ.
then why the Lord is stating that He knows their works rather than their faith? ಯಾಕೆ ದೇವರು ಹೀಗೆ ಹೇಳ್ತಾ ಇದ್ದಾನೆ? ಅವರ ನಂಬಿಕೆಯನ್ನು ಬಲ್ಲವನಾಗಿದ್ದರೂ ಸಹ ನಿನ್ನ ಕೃತ್ಯಗಳನ್ನು ಬಲ್ಲೆನೆಂದು ಯಾಕೆ ಹೇಳುತ್ತಾ ಇದ್ದಾನೆ? The Lord is very specifically stating to all those assemblies, all those churches, to the children of God, that He is fully aware of their works, not their faith. ದೇವರು ಆ ಪ್ರತಿಯೊಂದು ಸಭೆಯ ವಿಷಯದಲ್ಲಿಯೂ, ಸಭೆಯಲ್ಲಿರುವಂತಹ ವಿಶ್ವಾಸಿಗಳು ಅಂದ್ರೆ ದೇವರ ಮಕ್ಕಳ ವಿಷಯದಲ್ಲಿಯೂ ಆತನು ಅವರ ನಂಬಿಕೆಯ ವಿಷಯದಲ್ಲಿ ಹೇಳ್ತಾ ಇಲ್ಲ, ಆದ್ರೆ ಅವರ ಕೃತ್ಯಗಳ ವಿಷಯದಲ್ಲಿ ಆತನು ನಿರ್ದಿಷ್ಟವಾಗಿ ಹೇಳುವವನಾಗಿದ್ದಾನೆ. As a matter of fact, many of us unfortunately think that our Lord is only interested in our statement of faith. We once declare unto Him by accepting Jesus as our Lord and Savior. ನಮ್ಮ ಕರ್ತನು ನಮ್ಮಲ್ಲಿ ಆಸಕ್ತಿ ಉಳ್ಳವನಾಗಿದ್ದಾನೆ. ಆ ಒಂದು ಮಾತುಗಳಲ್ಲಿ ನಾನು ನನ್ನ ಕರ್ತನ ಮೇಲೆ ನಂಬಿಕೆ ಇಡುವಂತಹ ಆ ಒಂದು ವಿಷಯ, ಹೌದು, ನಿನ್ನನ್ನು ನಾನು ನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ್ದೇನೆ, ಆ ಪದದಲ್ಲಿ ಮಾತ್ರ. Based on that mindset or based on that intellectual knowledge, there is a tendency that we keep our faith and our works in two different compartments of our lives. ಇಂಥ ಒಂದು ಬೌದ್ಧಿಕವಾಗಿರುವ ತಿಳುವಳಿಕೆ, ಆ ಒಂದು ಜ್ಞಾನದಿಂದ, ನಮ್ಮ ಆಲೋಚನೆಗಳಿಂದ ನಾವು ಆ ನಂಬಿಕೆಯನ್ನು ಮತ್ತು ನಮ್ಮ ಕೃತ್ಯಗಳನ್ನು ಎರಡು ಭಾಗವಾಗಿ ಮಾಡಿ ನಾವು ಈ ಒಂದು ಜೀವಿತವನ್ನು ಜೀವಿಸ್ತಾ ಇದ್ದೇವೆ. What I am trying to say is that many a times our faith in the Lord Jesus Christ is unfortunately not translated into works which the Lord expects from each one of us. ನಾನು ಈ ದಿನಗಳಲ್ಲಿ ನೋಡುವಂಥದ್ದು ಏನಂತಂದ್ರೆ, ನಮ್ಮ ನಂಬಿಕೆಗೆ ಅನುಸಾರವಾಗಿ ನಮ್ಮ ಕೃತ್ಯಗಳು ಕಾರ್ಯಶೀಲೆಯಾಗಿ ಮಾಡಲ್ಪಡುತ್ತಾ ಇಲ್ಲ ಎಂಬುದನ್ನು ನಾನು ನೋಡುತ್ತಾ ಇದ್ದೇನೆ. God's word very specifically confirms that faith without works cannot be called faith at all. ಕ್ರಿಯೆಗಳಿಲ್ಲದೆ ಇರುವಂತಹ ನಂಬಿಕೆಯು ಅದು ನಂಬಿಕೆ ಇಲ್ಲ ಎಂದು ದೇವರು ಸ್ಪಷ್ಟವಾಗಿ ನಮಗೆ ಪ್ರಕಟಿಸ್ತಾ ಇದ್ದಾನೆ. Or faith without works is dead. ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದು ಎಂದು ನಾವು ನೋಡ್ತೇವೆ. Unfortunately, we have to understand that a dead faith is worse than no faith at all. ಸತ್ತಂತ ನಂಬಿಕೆ ಅದು ನಾವು ಅರ್ಥೈಸಿಕೊಳ್ಳಬೇಕು ಏನಂದ್ರೆ, ಅದು ನಂಬಿಕೆ ಇಲ್ಲದಂತಹ ಒಂದು ಜೀವಿತವಾಗಿದೆ. In this connection, let us read some portion from the Epistle of James, chapter 2. Some verses only we will read without explanation, and we will understand what the Spirit of God wanted to convey unto us in this evening time. ಈ ಒಂದು ಸಮಯದಲ್ಲಿ ದೇವರಾತ್ಮನು ನಮಗೇನು ತಿಳಿಯಪಡಿಸುತ್ತಾ ಇದ್ದಾನೆಂಬ ಆಲೋಚನೆಗಳನ್ನು ನಾವು ಯಾಕೋಬನ ಪತ್ರಿಕೆಯಿಂದ ಕೆಲವೊಂದು ವಾಕ್ಯಗಳನ್ನು 2ನೇ ಅಧ್ಯಾಯದಿಂದ ಓದಿಕೊಳ್ಳೋಣ. In James chapter 2 verse 20 we read like this. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ, But do you want to know, foolish man, that faith without works is dead? ಅಪ್ರಯೋಜಕನೇ, ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕು. In verse 21 we read like this. 21ನೇ ವಾಕ್ಯ ನಾವು ಈ ರೀತಿಯಾಗಿ ಓದುತ್ತೇವೆ. Was not Abraham our father justified by works when he offered Isaac his son on the altar? ನಮ್ಮ ಪಿತೃವಾದ ಅಬ್ರಾಹ್ಮನು ಈಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ? In verse 23 we read, and the scripture was fulfilled which says, Abraham believed God and it was accounted to him for righteousness. ದೇವರ ವಾಕ್ಯ ಈ ರೀತಿಯಾಗಿ ಪರಿಪೂರ್ಣವಾಗುವಂತದ್ದು 23ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಅಬ್ರಾಹ್ಮನು
ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯನ್ನು ಎಣಿಸಲ್ಪಟ್ಟಿತು. Therefore, James says in verse 24, you see then that a man is justified by works and not by faith only. ಆದ್ರಿಂದ ಯಾಕೋಬನು ಈ 2ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಮನುಷ್ಯನು ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೆ ಹೊರತು ಬರೀ ನಂಬಿಕೆಯಿಂದ ಅಲ್ಲವೆಂದು ನೋಡುತ್ತೀರಿ. In verse 25, James continued to state about Rahab the harlot, who was also justified by works. 25ನೇ ವಾಕ್ಯದಲ್ಲಿ ನೀವು ಮುಂದೆ ನೋಡುವುದಾದ್ರೆ ಆ ಸುಳಿಯಾದ ರಾಹಾಬಳು ಗೂಢಚಾರ ಆಗಿರುವಂತಹ ಆ ನಂಬಿಕೆಯಿಂದಲೇ ಆ ಕ್ರಿಯೆಗಳನ್ನು ಮಾಡಿದಳನ್ನು ನಾವು ನೋಡ್ತೇವೆ. Then in verse 26, we know all that. For as the body without spirit is dead, so faith without works is dead also. ನಮ್ಮೆಲ್ಲರಿಗೂ ಪರಿಚಯವಾಗಿರುವ ಈ ವಾಕ್ಯ 26ನೇ ವಾಕ್ಯ, ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ. So we have to examine our hearts and find out whether we have a live faith which is accompanied by works which are well pleasing to our master. ನಮ್ಮ ಹೃದಯಗಳಲ್ಲಿ ಪರೀಕ್ಷಿಸಿಕೊಳ್ಳುವುದು ಅವಶ್ಯವಾಗಿದೆ. ನಮ್ಮ ನಂಬಿಕೆ ಅದು ಕ್ರಿಯೆಗಳಿಂದ ತುಂಬಿದ್ದಾಗಿರುವಂತದ್ದಾಗಿ, ಆ ನಂಬಿಕೆ ದೇವರನ್ನು ಮೆಚ್ಚಿಸುವುದಕ್ಕಾಗಿ, ನಮ್ಮ ಆ ಒಂದು ಕರ್ತನನ್ನು ಮೆಚ್ಚಿಸುವುದಕ್ಕಾಗಿ ಯೋಗ್ಯವಾಗಿದೆ ಎಂದು ನಾವು ಪರೀಕ್ಷಿಸಿಕೊಳ್ಳಬೇಕು. So we should understand that true faith will always display works. ನಮ್ಮ ನಿಜವಾದ ನಂಬಿಕೆಯಿಂದ ನಮ್ಮ ಕೃತ್ಯಗಳು ಕಂಡು ಬರುತ್ತದೆ ಎಂದು ನಾವು ತಿಳಿಯಬಹುದು. And that kind of works which is coming out of us, which is actually the result of the work of the Holy Spirit, that further it will be ending in the exaltation of the name of our Lord. ನಾವು ಮಾಡುವಂತಹ ಈ ನಂಬಿಕೆಯಿಂದ ಕ್ರಿಯೆಗಳನ್ನು ಮಾಡುವಾಗ ಅದು ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಉಂಟಾಗುವಂತದ್ದಾಗಿದೆ. ಅದು ಮುಂದೆ ದೇವರ ಮಹಿಮೆಯನ್ನು ವರ್ಣಿಸುವಂತದ್ದು ಅಥವಾ ಉಂಟು ಮಾಡುವಂತದ್ದಾಗಿದೆ. True faith which will be revealed through our works in our day-to-day life will definitely lead many unbelievers who are interacting with us or who are actually having something to do with us. They will understand in the longer run that Jesus Christ is the only God, and then they will come into the repentance and they will be attracted to the only living God. ನಮ್ಮ ಜೀವಿತದಲ್ಲಿ ಈ ನಿಜವಾದ ನಂಬಿಕೆ ಕ್ರಿಯಾಶೀಲೆಯಲ್ಲಿ ಇರುವಾಗ ನಮ್ಮ ಜೊತೆಗಿರುವಂತ ಅನ್ಯರು, ಅವಿಶ್ವಾಸಿಗಳು, ಅನ್ಯ ದೇವರನ್ನು ಪೂಜಿಸುವಂತವರು, ಅವರು ನಮ್ಮ ಜೊತೆಗೆ ವರ್ತಿಸುವಾಗ ಅವರು ಆ ಜೀವವುಳ್ಳ ದೇವರನ್ನು, ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಲಿಕ್ಕೆ ಸಾಧ್ಯವಾಗಿದೆ. Therefore, we have to understand that if anyone's faith is not manifesting in spirit-filled works, that person may not possess that kind of a life faith in the Lord, and naturally he or she may not be a justified person. ಒಂದು ವೇಳೆ ಆ ರೀತಿಯಾಗಿ ಜೀವಿಸದೆ, ವರ್ತಿಸದೆ, ಅವರ ನಂಬಿಕೆಯಲ್ಲಿ ನೀತಿವಂತರಾಗಿ ಇರದೆ ಅವರು ಆ ಒಂದು ಸತ್ತಂತ ಒಂದು ಜೀವಿತ ಅವರದ್ದು ಆಗಿರುವಂತದಕ್ಕೆ ಸಾಧ್ಯತೆ ಇದೆ. So let me summarize this subject as follows. ಈ ವಿಷಯಗಳನ್ನು ನಾನು ಸಂಕ್ಷಿಪ್ತವಾಗಿ ಇದನ್ನು ನಿಮ್ಮ ಮುಂದೆ ಹೇಳಲಿ. We know that we are all recipients of the great salvation because of the Lord's grace imparted on each one of us. ನಮ್ಮ ಪ್ರತಿಯೊಬ್ಬರ ಮೇಲೆ ದೇವರ ಕೃಪೆಯಿಂದಲೇ ನಾವು ಯೇಸು ಕ್ರಿಸ್ತನ ಆ ರಕ್ಷಣೆಯನ್ನು ಅನುಭವಿಸಿದ್ದೇವೆ. We know that we are justified only by faith in the Lord Jesus Christ and not because of any works what we have done before our salvation experience. ನಮ್ಮ ರಕ್ಷಣೆ ಅನುಭವಕ್ಕಿಂತ ಮುಂಚೆ ನಾವು ಯಾವ ಪುಣ್ಯ ಕ್ರಿಯೆಗಳಿಂದ ಈ ರಕ್ಷಣೆಯನ್ನು ಹೊಂದಿಲ್ಲ. ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವೇ ನಾವು ನೀತಿವಂತರಾಗಿ ಎಣಿಸಲ್ಪಟ್ಟಿದ್ದೇವೆ. We completely understand that this salvation what the Lord has given unto us is a gift of God,
and we do not have any role in that. ಈ ರಕ್ಷಣೆ ಎಂಬುದು ಅದು ದೇವರು ಕೊಟ್ಟಂತ ಉಚಿತಾರ್ಥ ವರವು, ಅದು ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿದ್ದು, ಅದರಲ್ಲಿ ನಮ್ಮ ಪ್ರಯತ್ನ ಪ್ರಯಾಸ ಏನು ಇಲ್ಲ. Having said that, however, after our election and consequential adoption in the family of God, it is all our works which matters. ನಾವು ಈ ರೀತಿಯಾಗಿ ಆರಿಸಲ್ಪಟ್ಟವರಾಗಿ ಕರ್ತನ ಆ ಕುಟುಂಬದಲ್ಲಿ ಒಂದಾಗುವಾಗ ನಮ್ಮ ಜವಾಬ್ದಾರಿಕೆ ನಾವು ಕ್ರಿಯಾಶೀಲೆಯಲ್ಲಿ ಕ್ರಿಯೆಯನ್ನು ಮಾಡುವಂತವರು ಆಗಿರುವವರು ಅವಶ್ಯವಾಗಿದೆ. That way it is the holy life we are supposed to live in this world, which will definitely lead us into good works, which is the only thing which is well pleasing to our master. ನಾವು ಪವಿತ್ರವಾದ ಜೀವಿತವನ್ನು ಜೀವಿಸುತ್ತಿರುವಾಗ ದೇವರಿಗೆ ಮೆಚ್ಚುಗೆಯಾಗಿರುವಂತಹ ಆ ಜೀವಿತ ಈ ಲೋಕದಲ್ಲಿ ನಾವು ಜೀವಿಸಲಿಕ್ಕೆ ಸಾಧ್ಯವಾಗಿದೆ. When we are considering this chapter 2 and chapter 3 of the book of Revelation, another important word is also replicated in the messages to at least 5 of the churches. ನಾವು ಇದೇ ಪ್ರಕಟಣೆ 2 ಮತ್ತು 3 ಅಧ್ಯಾಯದಲ್ಲಿ ಈ ಸಂದೇಶಗಳನ್ನು ದೇವರಿಂದ ಹೊಂದಿದಂತಹ ಈ ಸಭೆಗಳಲ್ಲಿ 5 ಸಭೆಗಳು ಒಂದು ಪದವನ್ನು ಮತ್ತೆ ಮತ್ತೆ ಅವರು ಕೇಳುವುದನ್ನು ನಾವು ನೋಡ್ತೇವೆ. That word is nothing other than repent. ಅದು ಆ ಪದ ಯಾವುದೆಂದರೆ ನೀನು ದೇವರ ಕಡೆಗೆ ತಿರುಗಿಕೋ ಎಂಬುದೇ. In the message to Ephesians, we can see that in verse 5. ಅದನ್ನು ನಾವು ಎಫೆಸ ಬರೆದ ಈ ಸಭೆಯಲ್ಲಿ 2ನೇ ಅಧ್ಯಾಯದ ಪ್ರಕಟಣೆ 5ನೇ ವಾಕ್ಯದಲ್ಲಿ ನೋಡಬಹುದು. There it is written like that, repent and do the first work. ನೀನು ನಿನ್ನ ನೆನಪಿಗೆ ತಂದುಕೋ, ದೇವರ ಕಡೆಗೆ ತಿರುಗಿಕೋ, ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. To the message to the church in Pergamos, in verse 16, we read that, repent or else I will come to you quickly and will fight against them with the sword of my mouth. Repent. Verse please. Verse 16 of chapter 2. ಪೆರ್ಗಮ ಸಭೆಯಲ್ಲಿ ನಾವು ನೋಡ್ತೇವೆ 13ನೇ ವಾಕ್ಯದಲ್ಲಿ, ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೆಂದ್ರೆ, ನೀನು ವಾಸ ಮಾಡುವ ಸ್ಥಳವನ್ನು ಬಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ, ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ. To the message to the church in Thyatira, in verse 22, we read like this, indeed I will cast her into a sick bed and those who commit adultery with her into great tribulation unless they repent of their deeds. ಕ್ಷಮಿಸಬೇಕು, ಪೆರ್ಗಮ ಸಭೆ 16ನೇ ವಾಕ್ಯದಲ್ಲಿ ನಾವು ಅದನ್ನು ನೋಡುತ್ತೇವೆ. ಈಗ ತುವತೈರ ಸಭೆಗೆ ಕರ್ತನು ಹೇಳುವಂತದ್ದು 22ನೇ ವಾಕ್ಯದಲ್ಲಿ ಓದುತ್ತೇವೆ. ಅಲ್ಲಿ, ಇಗೋ ಅವಳು ಹಾಸಿಗೆ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು, ಮತ್ತು ಅವಳೊಂದಿಗೆ ವಿಚಾರ ಮಾಡಿರುವವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆನು. To the message to the church in Sardis, which we see in chapter 3, verse 3, here there also we read like this, remember therefore how you have been received and heard, hold fast and repent. ನಾವು ಸಾರ್ದಿಸ್ ಸಭೆಗೆ ಕರ್ತನು ಹೇಳುವಂತದ್ದು 3ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ಆದದರಿಂದ ನೀನು ಹೊಂದಿದ ಉಪದೇಶವನ್ನು ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. And lastly, to the message to the church in Laodicea, chapter 3, verse 19, we see, as many as I love, I rebuke and chasten, therefore be zealous and repent. ಅದೇ ರೀತಿಯಾಗಿ ಕೊನೆಯದಾಗಿ ಲವೋದಿಕೀಯ ಸಭೆಗೆ ಕರ್ತನು ಹೇಳುವಂತ ಮಾತು 19ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ, ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ, ಆದುದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. The Lord expects all the children of God to repent for the sins they knowingly or unknowingly commit on a day-to-day basis. ಈಗ ಕರ್ತನು ತನ್ನ ಸಭೆಯಲ್ಲಿರುವಂತಹ ವಿಶ್ವಾಸಿಗಳಿಗೆ ಹೇಳುತ್ತಾ ಇದ್ದಾನೆ, ಗೊತ್ತಿದ್ದು ಗೊತ್ತಿಲ್ಲದೆ
ಮಾಡಿರುವಂತ ಎಲ್ಲಾ ಪಾಪಗಳಿಗೆ ಪಶ್ಚಾತ್ತಾಪಟ್ಟು ದೇವರ ಕಡೆಗೆ ತಿರುಗಿಕೋ ಎಂದು. When we study those that portion, we can understand one thing, that the Lord is looking into the lives, whether we are leading that kind of a holy life which is worthy and acceptable unto Him. ದೇವರು ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಆತನ ದೃಷ್ಟಿ ಇಟ್ಟು ನೋಡುತ್ತಾ ಇದ್ದಾನೆ. ಆತನಿಗೆ ಮೆಚ್ಚುಗೆ ಆಗಿರುವಂತ ಪವಿತ್ರ ಜೀವನವನ್ನು ನಾವು ವರ್ತಿಸ್ತಾ ಇದ್ದೇವೆ, ನಡೆಯುತ್ತಾ ಇದ್ದೇವೋ ಇಲ್ಲವೋ ಎಂಬುದನ್ನು, ಆತನನ್ನು ಮೆಚ್ಚಿಸಿ ನಾವು ಜೀವಿಸ್ತಾ ಇದ್ದೇವೆ ಎಂಬುದನ್ನು ಆತನು ನೋಡ್ತಾ ಇದ್ದಾನೆ. In the last verse, what we have read in verse 19 of chapter 3, the Lord is giving a pertinent reason why Lord's children should repent. ಕರ್ತನು ಇಲ್ಲಿ ನಾವು ಕೊನೆಯ 3ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಓದಿದ ಹಾಗೆ, ಅಲ್ಲಿ ಆತನು ನಮ್ಮನ್ನು ದೇವರ ಕಡೆಗೆ ತಿರುಗಿಕೋ ಎಂದು ಯಾಕೆ ಹೇಳ್ತಾ ಇದ್ದಾನೆಂಬ ಕೆಲವು ಕಾರಣಗಳನ್ನು ನಾವು ನೋಡಬಹುದು. We read like this: as many as I love, I rebuke and chasten, therefore be zealous and repent. ನಾನು ಯಾರನ್ನು ಶಿಕ್ಷಿಸುತ್ತೇನೋ ಅವರನ್ನು ಗದರಿಸುತ್ತೇನೆ, ಆದುದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. Yes, our blessed Lord loves us with an everlasting love, and therefore he rebukes and chastens us. ಈ ವಾಕ್ಯದಲ್ಲಿ ನಾವು ನೋಡುವ ಹಾಗೆ ನಮ್ಮ ಕರ್ತನು ಆತನು ನಮ್ಮನ್ನು ತನ್ನ ಪ್ರೀತಿಯಿಂದ ಆತನು ನಮ್ಮನ್ನು ಪ್ರೀತಿಸುವವನಾಗಿದ್ದಾನೆ ಮತ್ತು ಪ್ರೀತಿಯಿಂದ ಆತನು ನಮ್ಮನ್ನು ಗದರಿಸಿ ಶಿಕ್ಷಿಸುವವನ ಆಗಿದ್ದಾನೆ. We should understand that because since he loves us, he is chastening us today. ಆತನು ಆ ಒಂದು ತನ್ನ ಪ್ರೀತಿಯಿಂದ ನಮ್ಮ ಕಡೆಗೆ ಆತನು ನೋಡ್ತಾ ಇದ್ದಾನೆ. He is allowing pestilences like this present COVID pandemic to give us a specific understanding about God's purposes for our lives, so that we can fall at His feet and repent for all our evil works which are displeasing unto Him. ಇಂಥ ಒಂದು ಸಂಕಟಗಳು ಅಥವಾ ಈ ಮಹಾಮಾರಿಗಳನ್ನು ನೋಡ್ತಿರುವಾಗ ನಾವು ದೇವರ ಪಾದಗಳಲ್ಲಿ ಬಿದ್ದು ನಮ್ಮನ್ನು ನಾವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಆ ಒಂದು ಉದ್ದೇಶದಿಂದ ದೇವರು ನಮ್ಮನ್ನು ಈ ರೀತಿಯಾಗಿ ಈ ಒಂದು ಮಾರ್ಗದಲ್ಲಿ ಆತನು ಗದರಿಸುತ್ತಾನೆ, ಶಿಕ್ಷಿಸುತ್ತಾನೆ. That is why in all the verses we read in the book of Revelation, Lord is making His children very much understand that He is fully aware of all their affirmative or negative works, which are the outcome of their faith or lack of faith. ಪ್ರತಿಯೊಂದು ಸಭೆಗಳಲ್ಲಿಯೂ ವಿಶ್ವಾಸಿಗಳು ಅವರ ನಡತೆಯಲ್ಲಿ ಅವರ ಒಳ್ಳೆಯ ಕೃತ್ಯಗಳಿಗೂ ಅವರ ಕೆಟ್ಟ ಕೃತ್ಯಗಳಿಗೂ ಅವರ ಜೀವಿತದಿಂದ ಆಗಬೇಕಾಗಿರುವಂತಹ ಅಂಶಗಳನ್ನು ದೇವರು ಗಮನವಿಟ್ಟು ನೋಡುತ್ತಾ ಇದ್ದಾನೆಂದು ಆತನು ಹೇಳುತ್ತಾ ಇದ್ದಾನೆ. So let us examine what the Spirit of God wants to caution each one of us when this Lord allowed this kind of a pestilence at this point of time. ಇಂತಹ ಒಂದು ಕಾಲಘಟ್ಟದಲ್ಲಿ ಈ ಘೋರ ವ್ಯಾಧಿಯಿಂದ ದೇವರು ನಮ್ಮ ಮುಖಾಂತರ ಏನು ಉದ್ದೇಶಿಸುತ್ತಾ ಇದ್ದಾನೆ, ದೇವರ ಉದ್ದೇಶ ನಮ್ಮ ಜೀವಿತದಲ್ಲಿ ಏನಾಗಿದೆ ಎಂಬುದನ್ನು ಅರ್ಥೈಸಿಕೊಳ್ಳುವುದು ತುಂಬಾ ಅವಶ್ಯವಾಗಿದೆ. Firstly, our lives, our thoughts, our works, our actions, and even the motive behind our actions are fully known to our Lord. We should understand that. ನಾವು ಪ್ರಥಮವಾಗಿ ಅರ್ಥೈಸಿಕೊಳ್ಳಬೇಕು, ತಿಳ್ಕೊಳ್ಳಬೇಕು. ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳು, ನಮ್ಮ ಕೃತ್ಯಗಳು, ನಮ್ಮ ಎಲ್ಲಾ ನಡತೆಗಳು, ನುಡಿಗಳು ನಮ್ಮ ದೇವರು ಬಲ್ಲಾತನು ಎಂದು ನಾವು ತಿಳ್ಕೊಳ್ಳಬೇಕು. The Lord gives paramount importance to these aspects of our lives, especially in these end days, than what we theoretically believe or preach to others. ನಾವು ಇಂತಹ ಒಂದು ಕೊನೆಯ ಕಾಲದಲ್ಲಿ ಇರುವಾಗ ದೇವರು ಉನ್ನತವಾದ ಸ್ಥಾನದಲ್ಲಿ ಇದ್ದುಕೊಂಡು ಆತನು ನಾವು ತಿಳ್ಕೊಳ್ಳಬೇಕಾಗಿರುವಂತ ಈ ಎಲ್ಲಾ ಅಂಶಗಳು ನಮ್ಮ ಜೀವಿತದಲ್ಲಿ ಆತನು ಬರಮಾಡಿ ತಿಳಿಯಪಡಿಸುತ್ತಾ ಇದ್ದಾನೆ. Secondly, our faith, our belief, and our acceptance of the Lord, which we have declared at the time of our salvation, should always be translated into a godly, spirit-filled life
and corresponding good works. ನಾವು ನಮ್ಮ ನಂಬಿಕೆ, ನಮ್ಮ ಆ ವಿಶ್ವಾಸ, ಆ ರಕ್ಷಣೆಯ ದಿನದಲ್ಲಿ ಆದಂಥದ್ದನ್ನು ದಿನನಿತ್ಯವೂ ಅದು ಹೊಸದಾಗಿ ಆಗುತ್ತಾ ದೇವರ ಒಂದು ಸಾನ್ನಿಧ್ಯದಲ್ಲಿ ನಾವು ಒಳ್ಳೆಯ ಕೃತ್ಯಗಳನ್ನು ಮಾಡುವವರಾಗಿದ್ದು ಕಂಡು ಬರುವವರಾಗಿರ್ಬೇಕು. Thirdly, our knowledge and our scholarship in the word of God will give us merit in the sight of our Lord if and only if God's word is translated in total obedience in our day-to-day lives. ನಾವು ದೇವರ ವಾಕ್ಯದ ಜ್ಞಾನ ಪರಿಜ್ಞಾನ ಎಲ್ಲ ಸಂಗತಿಗಳು ನಮಗೆ ಗೊತ್ತಿದ್ದಲ್ಲಿ ನಾವು ದೇವರಿಗೆ ವಿಧೇಯರಾಗಿ ಆತನು ತನ್ನ ಯೋಜನೆಗೆ ಅನುಸಾರವಾಗಿ ಅದನ್ನು ನಾವು ಹೇಳುವುದಾದ್ರೆ ಅಥವಾ ಅದನ್ನು ನಾವು ಪ್ರಸಂಗಿಸುವುದಾದ್ರೆ ದೇವರು ನಮ್ಮ ಕಾರ್ಯಗಳನ್ನು ಮೆಚ್ಚುವನಾಗಿದ್ದಾನೆ. The Lord expects always that we should be doers of the word of God. ದೇವರು ಯಾವಾಗಲೂ ಬಯಸುವುದೇನೆಂದರೆ ವಾಕ್ಯಕ್ಕೆ ಅನುಸಾರವಾಗಿ ನಾವು ಕೃತ್ಯಗಳನ್ನು ಮಾಡುವವರಾಗಿರಬೇಕು. As we were considering earlier, the Lord was speaking to King Solomon at a time when God's people are inflicted with a kind of pestilence, etc. ದೇವರು ಅರಸನಾದ ಸೊಲೊಮೋನನೊಂದಿಗೆ ಮಾತಾಡುತ್ತಾ ಇದ್ದನು. ಅದೇ ಸಮಯದಲ್ಲಿ ದೇವ ಜನರು ಆ ಘೋರ ವ್ಯಾಧಿಯನ್ನು ಅನುಭವಿಸ್ತಾ ಇದ್ದಾಗಲೇ ಅವರ ಜೊತೆಗೆ ಆತನು ಮಾತಾಡುತ್ತಾ ಇದ್ದನು. The Lord is the same, whether it is the Old Testament time or the New Testament time. ಆ ದೇವರು ಅದೇ ರೀತಿಯಾಗಿದ್ದಾನೆ ಹಳೆ ಒಡಂಬಡಿಕೆಯಲ್ಲಿಯೂ ಮತ್ತು ಹೊಸ ಒಡಂಬಡಿಕೆಯ ಕಾಲದಲ್ಲಿಯೂ. There, as the Lord is speaking to King Solomon, the Lord expects all his children to humble themselves at all times, seek God's face, and pray after totally taking a U-turn from all the evil ways of this world. ದೇವರು ಅರಸನಾದ ಸೊಲೊಮೋನನೊಂದಿಗೆ ಮಾತಾಡಿದ್ದು, ಇವತ್ತು ದೇವ ಜನರೊಂದಿಗೆ ಮಾತಾಡಿದ್ದು ಸಹ ಆತನು ಹೇಳುವಂಥದ್ದು, ನೀವು ಎಲ್ಲಾ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವಾಗಿ ಇಡುವೆನೆಂದು. Lastly, as we have seen in the message to the 7 churches of Asia Minor, total individual repentance is the only way of getting approved by God. ನಾವು ಕೊನೆಯದಾಗಿ ನೋಡಬೇಕಾದಲ್ಲಿ ಪ್ರಕಟಣೆಯಲ್ಲಿರುವಂತಹ 7 ಸಭೆಗಳ ಆ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ಕರ್ತನು ಹೇಳುವಂಥದ್ದು, ನೀನು ದೇವರ ಕಡೆಗೆ ತಿರುಗಿಕೋ, ದೇವರ ಕಡೆಗೆ ಪಶ್ಚಾತ್ತಾಪಪಟ್ಟು ತಿರುಗಿಕೊಳ್ಳುವುದೆಂದರೆ ದೇವರು ಅದನ್ನು ಮಾನ್ಯವೆಂದು ಎಣಿಸುವನಾಗಿದ್ದಾನೆ. So what is the purpose of God in the creation of man? ದೇವರ ಉದ್ದೇಶವು ಮನುಷ್ಯನ ಜೀವಿತದಲ್ಲಿ ಏನಾಗಿದೆ? What is God's purpose in our lives? ದೇವರ ಉದ್ದೇಶ ನಮ್ಮ ಜೀವಿತದಲ್ಲಿ ಏನಾಗಿದೆ? Our Heavenly Father expects all his children to be conformed to the image of his Son, and we are predestined for that eventuality, which we read in Romans chapter 8, verse 29. ನಾವು ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಓದುವ ಹಾಗೆ ತಂದೆಯಾದ ದೇವರು ಬಯಸುವುದೇನೆಂದರೆ ತನ್ನ ಮಗನಾಗಿರುವಂತಹ ಯೇಸು ಕ್ರಿಸ್ತನ ಸ್ವರೂಪದಲ್ಲಿ ನಾವೆಲ್ಲರೂ ಉಂಟು ಮಾಡಲ್ಪಡಬೇಕು. That is exactly the Lord's expectation and the Lord's desire in his heart. That in Romans 8:29 we read like this: "For whom he foreknew, he also predestined to be conformed to the image of his Son, that he might be the firstborn among many brethren." ಇದೇ ದೇವರ ಅಪೇಕ್ಷೆ ಮತ್ತು ಇಚ್ಛೆ ಆಗಿದೆ. ನಾವು ಅದನ್ನು ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಓದುತ್ತೇವೆ. ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರು ಇದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನು ಅವರನ್ನು ತನ್ನ ಮಗನ ಸಾರೂಪ್ಯ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. So we can summarize the purpose of God in creating man like this. ದೇವರ ಉದ್ದೇಶವನ್ನು ದೇವರು ತನ್ನ ಸೃಷ್ಟಿಯಾಗಿರುವಂತ ಮಾನವರಲ್ಲಿ ನೋಡುವುದಕ್ಕಾಗಿ ನಾವು ಈ ರೀತಿಯಾಗಿ ಇದನ್ನು ಸಾರಾಂಶವನ್ನು ನೋಡಬಹುದು.
The purpose of God in creating man was to have a group of human beings, the group of people who live the life of his blessed Son, Jesus Christ. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದರು, ಆತನು ಒಂದು ಗುಂಪಾಗಿದ್ದು ದೇವರ ತನ್ನ ಒಬ್ಬನೇ ಮಗನಾಗಿರುವ ಯೇಸು ಕ್ರಿಸ್ತನ ಸಾರೂಪ್ಯವುಳ್ಳವರಾಗಿರಬೇಕೆಂದು ದೇವರ ಉದ್ದೇಶವಾಗಿತ್ತು. Since they all have the Spirit of God indwelling in their hearts, they will be able to live that kind of a life in this world. ಈ ಲೋಕದಲ್ಲಿ ಅವರು ದೇವರಾತ್ಮನನ್ನು ಹೊಂದಿದವರಾಗಿ ಈ ಲೋಕದಲ್ಲಿ ಜೀವಿಸಬೇಕೆಂಬುದು ದೇವರ ಉದ್ದೇಶವಾಗಿದೆ. If we allow the Holy Spirit who is dwelling in our heart to completely take over the control of all our thoughts and actions, then we will be seen as the prototype of his Son to all the people who are actually looking at us. ನಮ್ಮ ಸಂಪೂರ್ಣ ಜೀವನ, ನಮ್ಮ ಜೀವಿತ ಪರಿಶುದ್ಧಾತ್ಮನು ನಿಯಂತ್ರಿಸಿ ನಡೆಸುವುದಾದರೆ ನಮ್ಮ ಆಲೋಚನೆಗಳು, ನಮ್ಮ ಕೃತ್ಯಗಳು ಅದು ನಿಜವಾಗಿಯೂ ಒಂದು ಪರಿಶುದ್ಧಾತ್ಮನ ನಿಯಂತ್ರಣದಲ್ಲಿ ನಾವು ಆ ಮಗನ ಸ್ವಾರೂಪ್ಯವುಳ್ಳವರಾಗುವುದಕ್ಕೆ ಸಾಧ್ಯತೆ ಉಂಟು. As a matter of fact, God desires to dwell with this group of people who are living as the prototype of his Son. ಇಂಥ ಒಂದು ಗುಂಪಿನೊಂದಿಗೆ ದೇವರ ಮಗನ ಸ್ವಾರೂಪ್ಯವುಳ್ಳವರಾಗುವ ಆ ಜನರೊಂದಿಗೆ ದೇವರು ಜೀವಿಸಲಿಕ್ಕೂ ಇರಲಿಕ್ಕೂ ಇಷ್ಟವುಳ್ಳವನಾಗಿದ್ದಾನೆ. That is a picture exactly we see in Revelation chapter 21 verse 3. ನಾವು 21ನೇ ಅಧ್ಯಾಯ ಪ್ರಕಟಣೆ ಅದರ 3ನೇ ವಾಕ್ಯದಲ್ಲಿ ನಡೆದಂತ ಘಟನೆಯನ್ನು ನೋಡುತ್ತೇವೆ. Let's read that. And I heard a loud voice from heaven saying, Behold, the tabernacle of God is with men, and he will dwell with them, and they shall be his people, and God himself will be with them and be their God. ಪ್ರಕಟಣೆ 20 ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು. So in these pandemic days, this is what our Lord expects from each one of us, his children who have been bought by his precious blood. ಇಂಥ ಒಂದು ಮಹಾಮಾರಿಯ ಸಮಯದಲ್ಲಿ ದೇವರು ತನ್ನ ಮಕ್ಕಳಿಂದ ಅಪೇಕ್ಷಿಸುವಂತದ್ದು, ತನ್ನ ಅಮೂಲ್ಯವಾದ ರಕ್ತದಿಂದ ಕೊಂಡುಕೊಂಡಂತ ಆತನ ಮಕ್ಕಳಿಂದ, ಜನರಿಂದ ಆತನು ಅಪೇಕ್ಷಿಸುವುದು ಇದೇ ಆಗಿದೆ. Daily sanctification, a complete transformation, and a total surrender before our blessed Lord. ನಾವು ಸಂಪೂರ್ಣ ಪವಿತ್ರೀಕರಣವಾಗಿದ್ದು, ಸಂಪೂರ್ಣವಾಗಿ ದೇವರಿಗೆ ನಾವು ಸಮರ್ಪಿತವಾಗಿದ್ದು, ಆತನು ನಮ್ಮ ಜೊತೆಗೆ ಇರುವಂತೆ ನಾವು ಆ ಒಂದು ಜೀವಿತವನ್ನು ಜೀವಿಸುವವರಾಗಿರ್ಬೇಕು. This is the Lord's desire and the Lord's special message to each one of us in these pandemic days. ಇದು ದೇವರ ಇಚ್ಛೆ ಆಗಿದೆ ಮತ್ತು ದೇವರು ಈ ರೀತಿಯಾಗಿ ತನ್ನ ಸಂದೇಶವನ್ನು ಈ ಒಂದು ಮಹಾಮಾರಿಯ ಸಮಯದಲ್ಲಿ ನಮಗೆ ಕೊಡುತ್ತಾ ಇದ್ದಾರೆ. We do not know what is in store for India and for the rest of the world with regard to this dangerous virus. ಈ ಒಂದು ಸಂಕ್ರಾಣು ಈ ಭಾರತ ದೇಶಕ್ಕೂ ಮತ್ತು ಈ ಲೋಕಕ್ಕೂ ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾ ಇದೆ ಎಂಬುದು ಅದು ನಮಗೆ ಗೊತ್ತಾಗುತ್ತಾ ಇಲ್ಲ. But we can be assured of one thing, that our blessed Lord loves us with an everlasting love. ಆದರೆ ನಮಗೊಂದು ನಿರೀಕ್ಷೆ ಇದೆ, ಆತನು ನಮ್ಮನ್ನು ತನ್ನ ಪ್ರೀತಿಯಿಂದ ನಮ್ಮನ್ನು ಆತನು ಪ್ರೀತಿಸಿದ್ದಾನೆ. So in these days, if our life displays at least a little bit of the characteristics of our blessed Lord Jesus, ನಮ್ಮ ಈ ಒಂದು ಜೀವಿತದಲ್ಲಿ ನಮ್ಮ ವರ್ತನೆಗಳು ನಾವು ಸರಿಯಾಗಿ ಜೀವಿಸುವುದಾಗಿದ್ರೆ, ಕರ್ತನಿಗೋಸ್ಕರ ಜೀವಿಸುವುದಾಗಿದ್ರೆ, then the purpose of God in allowing this pandemic will be materialized as far as you and me are concerned. ದೇವರು
ನಮಗೆ ಆತನು ಈ ಒಂದು ಮಹಾಮಾರಿಯ ಸಮಯದಲ್ಲಿಯೂ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಒದಗಿಸಿಕೊಟ್ಟು ಆಶೀರ್ವದಿಸುವವನು ಆಗಿದ್ದಾನೆ. If that is so, we have got every reason to rejoice that we will be able to hear our Lord's voice congratulating each one of us, stating, "Well done, my good and faithful servant, enter unto the joy of your Lord." ಅಂತಹ ಒಂದು ಸಮಯದಲ್ಲಿ ಕರ್ತನು ನಮ್ಮನ್ನು ಆತನು ಈ ರೀತಿಯಾಗಿ ತನ್ನ ಶಬ್ದಗಳನ್ನು ಕೇಳ ಬಯಸುತ್ತಾ ಇದ್ದಾನೆ. ಬಲ ನಂಬಿಗಸ್ತನಾದ ಆಳು, ನೀನು ನನ್ನ ಸೌಭಾಗ್ಯದಲ್ಲಿ ಸೇರು. May the Lord grant us adequate wisdom and diligence to listen and obey him implicitly in these end times. ಈ ಒಂದು ಕೊನೆಯ ದಿನಗಳಲ್ಲಿ ನಾವು ಆತನ ಶಬ್ದಗಳನ್ನು ಕೇಳಿ ಆತನ ಆ ವಾಕ್ಯಗಳಿಗೆ ವಿಧೇಯರಾಗಿ ನಡ್ಕೊಳ್ಳುವಂತೆ ದೇವರು ತಾನೇ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. May his name alone be glorified. ಆತನ ನಾಮ ಒಂದೇ ಮಹಿಮೆ ಹೊಂದಲಿ. I'm really thankful to Brother Dave Delia and his team to carry out this kind of a 9 days Lord's message to the people of God in many parts of India. ನಾನು ನನ್ನ ಹೃದಯದಿಂದ ಸಹೋದರ ಡೇವಿಡ್ ಏಲಿಯಾ ಮತ್ತು ಅವರ ತಂಡಕ್ಕೆ ತುಂಬಾ ವಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಈ ಎಲ್ಲಾ 10 ದಿನಗಳು ಅವರು ಇಡೀ ಲೋಕಾದ್ಯಂತ ಈ ವಾಕ್ಯಗಳನ್ನು ತಲುಪಿಸುವ ಹಾಗೆ ಪ್ರಯಾಸ ಪಟ್ಟಿದ್ದಾರೆ. May the Lord enrich them and give them all kinds of blessings in the days to come, so that the Lord's name is preached and all of us may be able to live a life which is worthy and acceptable unto our Master. ನಾವು ಅವರನ್ನು ದೇವರು ಅಭಿವೃದ್ಧಿ ಪಡಿಸಲೆಂದು ಮತ್ತು ಅವರನ್ನು ಇನ್ನೂ ಹೆಚ್ಚಾಗಿ ಬರುವ ದಿನಗಳಲ್ಲಿ ಉಪಯೋಗಿಸಲಿ. ಇನ್ನು ಅನೇಕರು ದೇವರಿಗೆ ಮೆಚ್ಚುಗೆಯಾಗಿಯೂ ಅವರು ತಮ್ಮ ಜೀವಿತವನ್ನು ಜೀವಿಸಲಿ ಎಂದು ನಾನು ಹಾರೈಸುವನಾಗಿದ್ದೇನೆ. Thank you very much. God bless you all. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ತುಂಬಾ ಧನ್ಯವಾದಗಳು.